ಹಲೋ ಗೈಸ್, ನಾನಿವತ್ತು ರಿಯಾಕ್ಷನ್ ಮಾಡೋಕ್ಕೆ ಹೊರಟಿದ್ದೀನಿ. ನಮ್ಮ ಪ್ರಕಾಶ್ ಆರ್ ಕೆ ಬಾಯಿ ಅವರ ಒಂದು ಸಾಂಗ್ ರಿಲೀಸ್ ಆಗಿದೆ ನಿನ್ನೆ, ಮಾಮೂಜಿ ಅನ್ನುವಂಥ ಒಂದು ಸಾಂಗು. ಸೊ ಅದನ್ನ ನಿಮ್ಮ ಮುಂದೆ ರಿಯಾಕ್ಷನ್ ವಿಡಿಯೋದಲ್ಲಿ ತರ್ತಾ ಇದ್ದೀನಿ. ಸೊ ನನ್ನ ಅನಿಸಿಕೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆ ಒಂದು ವಿಡಿಯೋ ನೋಡ್ಬಿಟ್ಟು ಯಾವ ರೀತಿ ಬಂದಿದೆ ಅಂತ ಸಾಂಗ್ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ನೋಡೋದಕ್ಕೆ. ಸಖತ್ತಾಗಿ ಆ ಸಾಂಗ್ ಅನ್ನ ಬರೀತಾರೆ. ಸೊ ಪ್ರಕಾಶ್ ಅಣ್ಣ ಬರೆದಂಥ ಸಾಂಗ್ ಕೂಡ ಎಲ್ಲ ಕೂಡ ಹಿಟ್ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರ ಹಿಂದೆ ನೋಡಿದಂಥ ಉದುರುತ್ತಿದೆ ಅನ್ನುವಂಥ ಒಂದು ಸಾಂಗ್ ಇತ್ತು. ಅಂದ್ರೆ ಇವಾಗಿನ ಯಂಗ್ ಹುಡುಗರಲ್ಲಿ ತಲೆ ಕುದುರು ಜಾಸ್ತಿ ಉದುರ್ತಾ ಇದ್ದಿಲ್ಲ, ಅದರ ಬಗ್ಗೆ ಒಂದು ಸಾಂಗ್ ಅನ್ನ ಮಾಡಿದ್ರು, ಸಖತ್ತಾಗಿತ್ತು. ಅದರ ಹಿಂದೆ ನಾರ್ಯಕ್ ಸೆನೆಟ್ ತಂದೀನಿ ಆಗಿರ್ಬೋದು, ಕಾವು ಕಾವು ಕರಿತಿದ್ದಿ ಗವ್ ಆಗಿರ್ಬೋದು, ಕನ್ಯಾ ಸಿಕ್ತಿಲ್ರಿ ಆಗಿರ್ಬೋದು, ಸುಮಾರು ಹಾಡುಗಳನ್ನ ಬರೆದಿದ್ದಾರೆ. ಸುಮಾರು ಒಂದು ಒಂಥರ ಎಂಟರ್ಟೈನ್ಮೆಂಟ್ ಕೊಡುವಲ್ಲಿ ಎಚ್ಚರಿಕೆ ಅಂತ ಹೇಳ್ಬೋದು ನಮ್ಮ ಪ್ರಕಾಶ್ ಆರ್ ಕೆ ಬಾಯ್, ಬಿಜಾಪುರದವ್ರು ಎಲ್ಲರೂ ಗೊತ್ತಿರೋಂಥ ವಿಷಯ. ಸೊ ಅವ್ರದ್ದು ಒಂದು ಸಾಂಗ್ ಬಂದಿದೆ, ಅದನ್ನ ನಾನು ಇವತ್ತು ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ಸೊ ರಿಯಾಕ್ಷನ್ ಮಾಡ್ಕೊಂಡು ಬರೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್. ನಾನು ರಾಮ್. ಸೊ ಯಾರು ನನ್ನ ಚಾನಲ್ಗೆ ಫಸ್ಟ್ ಬಂದಿರೋ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಒಂದು ಲೈಕ್ ಅನ್ನ ಕೊಡೋದು ನಂಬರ್ ಬಿಡಿ. ನಿಮ್ಮ ಒಂದು ಲೈಕ್ ಇಂದ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂತಾಗುತ್ತೆ, ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಹುಮ್ಮಸ್ ಬಂದಂಗೆ ಆಗುತ್ತೆ. ಸೊ ದಯವಿಟ್ಟು ಒಂದು ಲೈಕ್ ಅನ್ನು ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಬನ್ನಿ, ಯಾವ ರೀತಿ ಸಾಂಗ್ ಬಂದಿ ಅಂತ ನೋಡ್ಕೊಂಬರೋಣ, ಆಮೇಲೆ ಡೀಟೇಲ್ ಆಗಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವಾಗ ಮೊದಲು ಸಾಂಗ್ ನೋಡ್ಕೊಂಬರೋಣ ಬನ್ನಿ. ಸ್ಟಾರ್ಟ್. ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನಡೀತೈತಿ. ಹೆಡ್ಫೋನ್ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ನಡೀತೈತಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಪ್ರೊಡ್ಯೂಸರ್ ಕೈಲಿ ಹಾಕಿವಿ. ಲಿರಿಕ್ಸ್ ಅಂಡ್ ವೋಕಲ್ಸ್ ಹಾಡಿರೋದು ಬರೆದಿರೋದು ನಮ್ಮ ಪ್ರಕಾಶ್ ಆರ್ ಕೆ ಬಾಯ್. ಇದನ್ನ ಮಾಮೂಜಿ. ಸಖತ್ತಾಗಿದೆ, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಈ ರೀತಿ ಸಾಂಗ್ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾನು. ಯಾಕರ್ನ ಮಾಮೂಜಿ. ಸಖತ್ತಾಗಿದೆ ಮಗ, ರಾಕ್ ಸಾಂಗ್ ಅಂತೂ ಸಖತ್ತಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಓ ಮಾಮೂಜಿ, ಓ ಮಾಮೂಜಿ. ಸಿಂಗಲ್ ಬಾಯ್ಸ್ಗಳ ತ್ರಾಸ ಅಂತ ಹೇಳ್ತಾ ಇದಾರೆ. ದಿನ ಮೆಟ್ಟಾಡ್ತಾರೆ ಮನೆಗೆ. ಸಿಂಗಲ್ ಲೈಫ್ ತಿಂದಂಗ ಸಕ್ರಿ. ಅನ್ಎಕ್ಸ್ಪೆಕ್ಟೆಡ್, ಈ ರೀತಿ ಬರುತ್ತೆ ಅಂತ ಅನ್ಕೊಂಡಿರಲ್ಲ ಈ ಸಾಂಗು. ಪ್ರಕಾಶ್ ಬಾಯ್ ಅಂದ್ರೆ ಮತ್ತೆ ಸುಮ್ಮನೆ ನನ್ನ ಲೈಫ್ ನನ್ನ ಕೆಲಸ. ಮಾಮೂಜಿ ನ್ಯೂ ಇಯರ್ ಸಾಂಗ್ ಅಂತ ಹೇಳ್ಬೋದು ಇದು. ಓ ಮಾಮೂಜಿ. ತಿಳಿದಂಗ ಮಾಡೋ ಅನಿಸಿದ್ದ ನಿತ್ಯ. ಸಖತ್ತಾಗಿದೆ ಇದು. ಓ ಮಾಮೂಜಿ, फिर मिलेंगे मामूजी. ಸಖತ್ತಾಗಿ, ನಿಜವಾಗ್ಲೂ ಸಖತ್ತಾಗಿ ಬಂದಿದೆ. ಒಂಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಬರುತ್ತೆ, ಈ ರೀತಿ ಇರುತ್ತೆ ಅಂತಂದು.
ಸೊ ಲಿರಿಕ್ ಆ್ಯಂಡ್ ವೋಕಲ್ಸ್ ಪ್ರಕಾಶ್ ಭಾಯ್ ಅವರು ಹಾಡಿದ್ದಾರೆ, ಅದನ್ನು ಬರೆದಿದ್ದಾರೆ ಕೂಡ ಅವರು. DOP ಲೈಟಿಂಗ್ ಮಾಡಿರೋದು ವರ್ಧನ್ ಡಿಸೈನ್ಸ್ ಅಂತ. ಪಬ್ಲಿಸಿಟಿ ಡಿಸೈನಿಂಗ್ ಅಂದರೆ ಸುದರ್ಶನ್ ಬುಟಾದ ಇದಂತ ಇದೆ. ದರ್ಶನ್ ಕಲಬುರ್ಗಿ ಅಂತ ಇದೆ. ಮ್ಯೂಸಿಕ್ ಮಿಕ್ಸ್ ಮಾಸ್ಟರಿಂಗ್ ಬಂದ್ಬಿಟ್ಟು ಜಾಕ್ ಮೈಕಲ್ ಅಂತ ಇದೆ. ಸೊ ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು. ಒಂಥರ ಎಕ್ಸ್ಪೆಕ್ಟ್ ಮಾಡಿರಲ್ಲ ಈ ರೀತಿ ಇರುತ್ತೆ ಅಂತ ಅದು, ಬಟ್ ಸಖತ್ತಾಗಿದೆ. ತುಂಬ ಖುಷಿ ಆಯಿತು ಆ ಸಾಂಗನ್ನು ಕೇಳಿ. ಸೊ ಮಿಡಲ್ ಕ್ಲಾಸ್ ಹುಡುಗರದು ಆಗಿರ್ಬೋದು, ಸಿಂಗಲ್ ಒಂದು ಹುಡುಗರದಾಗಿರ್ಬೋದು, ಸೊ ಎಲ್ಲವನ್ನು ಮಿಕ್ಸ್ ಆಗಿ ಹೇಳಿದ್ದಾರೆ. ಇಲ್ಲಿ ಸುಮಾರಿತನ ಆಗಿರ್ಬೋದು, ಕೆಲಸ ಮಾಡದೇ ಇರೋದಾಗಿರ್ಬೋದು, ಇವಾಗ ಕೆಲಸ ಇದ್ರೆ ಮಾತ್ರ ಹುಡುಗಿಯರನ್ನ ಕೊಡ್ತಾ ಇರೋದು, ಅಂದರೆ ಮದುವೆಗೆ ಏನೋ ಒಂದು ಕೆಲಸ ಗೌರ್ಮೆಂಟ್ ಜಾಬ್ ಇದ್ರೆ ಮಾತ್ರ ಕೊಡ್ತಾರೆ, ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಎಲ್ಲವನ್ನು ಮಿಕ್ಸಪ್ ಆಗಿ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಖತ್ ಇಷ್ಟ ಆಯ್ತು ನನಗೆ ಇದು. ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು ಚೆನ್ನಾಗಿದೆ, ಬೆಸ್ಟ್ ಆಗಿದೆ. ಪ್ರಕಾಶ್ ಭಾಯ್ ಏನು ಹೇಳಿ ನಿಮಗೆ ಅಂತ ಅಂದರೆ ಯಾವ ಥರ ಟ್ಯಾಲೆಂಟ್ ಇದೆ ನಿಮ್ಮದು, ಯಾವ ಥರ ಸಾಂಗ್ ಬರೀತೀರ, ಎಲ್ಲಿ ಹುಡುಕ್ತೀರ ಈ ರೀತಿ ಲಿರಿಕ್ಸನ್ನು. ಸಖತ್ತಾಗಿದೆ. ನನಗಂತೂ ನಿಜ ಹೇಳ್ಬೇಕಂದ್ರೆ ತುಂಬ ಇಷ್ಟ ಆಯ್ತು ನನಗಿದು. ಒಂದೊಂದು ಹಾಡು ಬಂದಾಗಲೂ ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ, ಒಂದೊಂಥರ ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದು ಏನೋ ಇರುತ್ತೆ ಅಂತಾರಲ್ಲ, ಹಾಗೆ ಅದು ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಆ ರೀತಿಯಾಗಿದೆ. ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಈ ರೀತಿ ಸಾಂಗ್ ನಿಮ್ಮ ಕಡೆಯಿಂದ ಬರುತ್ತೆ ಅಂತ ಅನ್ಕೊಂಡಿರಲ್ಲ, ಬಟ್ ಸಖತ್ತಾಗಿದೆ, ಒಂಥರ ಮಜವಾಗಿತ್ತು ನೋಡೋಕ್ಕೆ. ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಬರ್ತೀನಿ ಪ್ರಕಾಶ. ನನಗೆ ಇನ್ನೂ ಹೆಚ್ಚಾಗಿ ನೀವು ಬೆಳೀರಿ, ಇಂಥ ಒಂದು ಪ್ರತಿಭೆ ನಿಮ್ಮಲ್ಲಿದೆ. ಸೊ ಸಕಲ ಕಲ ಒಲಭ ಅಂತ ಹೇಳ್ಬೋದು. ಸಖತ್ತಾಗಿ ಇದೆ ಹಾಡು. ನ್ಯೂ ಇಯರ್ ಕೂಡ ಇದು ಯೂಸ್ ಮಾಡ್ಕೋಬೋದು ಹಾಡು, ಆ ರೀತಿ ಇದೆ. ಒಂಥರ ಲಿರಿಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಒಂಥರ ಡ್ಯಾನ್ಸಿಂಗ್ ಆಗಿರ್ಬೋದು, ಒಂಥರ ಶೂಟ್ ಚೆನ್ನಾಗಿ ಮಾಡಿದೆ ಅಂತ ಹೇಳ್ಬೋದು ಪ್ರಕಾಶನ. ಒಂಥರ ಬೀಚ್ಗಳಲ್ಲಿ ಅಲ್ಲಿ ಇಲ್ಲಿ ಒಂಥರ ಫಾರಿನ್ ಲೇಡೀಸ್ಗಳನ್ನ ತೊಗೊಂಡು ಒಂಥರ ಸಖತ್ತಾಗಿತ್ತು, ಮಜಾ ಬಂತು ಆ ಸಾಂಗ್ ನೋಡಿ. ಸೊ ನಿಮಗೂ ಕೂಡ ಏನು ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಕಾಶನ ಇದೇ ರೀತಿ ಸಾಂಗ್ಗಳನ್ನ ಕೊಡ್ತಾ ಇರಿ. ಸೊ ನಮ್ಗಳ ಸಪೋರ್ಟ್ ಯಾವಾಗ ನಿಮ್ಗೆ ಇರುತ್ತೆ. ಸೊ ನೀವು ಈ ರೀತಿ ಸಾಂಗ್ನ ಮಾಡ್ತಾ ಇರಿ, ಬರಿತಾ ಇರಿ. ಮುಂದೊಂದು ದಿನ ದೊಡ್ಡ ನಿಮ್ಮ ಕನಸು ನನಸಾಗಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಪ್ರಕಾಶ್ ಭಾಯ್, ಈ ರೀತಿ ಸಾಂಗ್ಗಳನ್ನ ಕೊಟ್ಟಿದ್ದಕ್ಕಾಗಿ ಅಂತ ಹೇಳಕ್ಕೆ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತೆಗೆದು ನಮಸ್ಕಾರ.